ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಮೈಸೂರು ಮತ್ತು ಕೊಡಗು ಲೋಕಸಭಾ ಸದಸ್ಯರಾದ ಶ್ರೀ ಮೈಸೂರು ಮಹಾರಾಜರಾದ ಶ್ರೀ ಯದುವೀರ್ ಒಡೆಯರ್ ಆಯೋಜಿಸಿರುವ ಉದ್ಯೋಗ ಮೇಳವನ್ನ ಪಿರಿಯಾಪಟ್ಟಣ ತಾಲೂಕಿನ ಬಿಜಿಎಸ್ ಕಾಲೇಜಿನ ಸಹಯೋಗದಲ್ಲಿ ಬಿಜಿಎಸ್ ಕಾಲೇಜಿನ ಆವರಣದಲ್ಲಿ ಉದ್ಯೋಗ ಮೇಳವನ್ನ ಮಹಾರಾಜರು ಉದ್ಘಾಟನೆ ಮಾಡಿದರು. ಈ ಉದ್ಯೋಗ ಮೇಳದಿಂದ ಅನೇಕ ನಿರುದ್ಯೋಗ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಈ ಮೇಳದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿದ್ದವು. ಈ ಮೇಳಕ್ಕೆ ಮೈಸೂರು, ಕೊಡಗು, ಹಾಸನ, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಾದ್ಯಂತ ಸಾವಿರಾರು ನಿರುದ್ಯೋಗ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 100 ವಿದ್ಯಾರ್ಥಿಗಳು ನೇಮಕಾತಿ ಪತ್ರವನ್ನ ಪಡೆದು ಸಂತೋಷಪಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದ ಕುಂಬಾರಳ್ಳಿ ಸುಬ್ಬಣ್ಣ, ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ, ರಾಜೇಗೌಡ, ಕಿರಣ್, ಜಯರಾಮಗೌಡ, ವಿಕ್ರಮ್ ಪಾಟಿ, ಸತೀಶ್, ಬೆಂಬತ್ತಿ, ಚಂದ್ರು, ಲೋಕಪಾಲಯ್ಯ, ವಿಜಯ್ ಕುಮಾರ್, ಮೈಸೂರು ಜಿಲ್ಲಾ ಮುಖಂಡರು, ಪಿರಿಯಾಪಟ್ಟಣ ತಾಲೂಕು ಮುಖಂಡರು, ಹುಣಸೂರು ತಾಲೂಕು ಬಿಜೆಪಿ ಮುಖಂಡರು, ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಪಿರಿಯಾಪಟ್ಟಣ ತಾಲೂಕಿಗೆ ಒಂದು ಫೀಡ್ ಫ್ಯಾಕ್ಟರಿ ಮಾಡಬೇಕು ಅಂತ ಹೇಳಿ ಸ್ಥಳ ನಿಗದಿ ಮಾಡಿ ಫೀಡ್ ಫ್ಯಾಕ್ಟರಿ ಮಾಡಿದ್ರು. ಇದರಿಂದ ಈ ಭಾಗದ ಒಂದಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ಅದು ಒಂದು ಸರ್ಕಾರದ ಅವಧಿ ಮುಗಿದು ಮತ್ತೊಂದು ಸರ್ಕಾರ ಬಂದರೂ ಕೂಡ ಬಹಳ ವಿಳಂಬವಾಗಿ ನಡೀತಾ ಇದೆ. ಅದರಿಂದ ಇಲ್ಲಿನ ಉದ್ಯೋಗಾಕಾಂಕ್ಷಿಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ತಾವು ಅದರ ಕಡೆ ಸ್ವಲ್ಪ ಗಮನ ಕೊಟ್ಟು ಶೀಘ್ರದಲ್ಲಿ ಆದ್ರೆ ಇಲ್ಲಿನ ಉದ್ಯೋಗಾಕಾಂಕ್ಷಿಗಳಿಗೆ ಅನುಕೂಲ ಆಗುತ್ತೆ. ಸಮಸ್ಯೆ ನೋಡಿ, ನಂದೇನಂದ್ರೆ ಅಭಿಪ್ರಾಯ ಏನಂದ್ರೆ ಎಲ್ಲ ವ್ಯವಹಾರಗಳು ಏನು ಪಿರಿಯಾಪಟ್ಟಣಕ್ಕೆ, ಹುಣಸೂರಿಗೆ, ಕೊಡಗುಗೆ, ನಮ್ಮ ಮೈಸೂರಿಗೆ ಬರೋದು ಅದು ಜನರಿಗೆ ಅನುಕೂಲ ಆಗೋದ್ರ ಜೊತೆಗೆ ಆ ವ್ಯವಹಾರಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದಾದ ನಂತರನೇ ಅದು ಯಶಸ್ವಿ ಆಗುತ್ತೆ. ಇವತ್ತು ಬರೀ ಒಂದ್ ಕಡೆ ವ್ಯವಹಾರಕ್ಕೆ ಅನುಕೂಲ ಆದ್ರೆ ಅದು ಜನರಿಗೆ ಅನುಕೂಲ ಆಗದೆ ಇದ್ರೆ ಅದು ಯಶಸ್ವಿ ಆಗೋದಿಲ್ಲ, ಅಥವಾ ಜನರಿಗೆ ಅನುಕೂಲ ಆಗಿ ಆ ವ್ಯವಹಾರಕ್ಕೆ ಅನುಕೂಲ ಆಗದೆ ಇದ್ರೆ ಅದು ಕೂಡ ಯಶಸ್ವಿ ಆಗುತ್ತೆ. ಎರಡಕ್ಕೂ ಅನುಕೂಲ ಆಗಬೇಕಾಗುತ್ತೆ. ಸುಮ್ಮನೆ ಫ್ಯಾಕ್ಟ್ರಿ ಅಂತ ಇಲ್ಲಿ ತಂದು ಹಾಕ್ಬಿಟ್ರೆ ಅದು ಯಶಸ್ವಿ ಆಗೋದಿಲ್ಲ. ನಂಗೆ ಗೊತ್ತಿಲ್ಲ ಇನ್ನೇನು ಸರ್ಕಾರ ಹಿಂದೆ ಏನ್ ಮಾಡಿದೀವಲ್ಲೋ. ಈಗ ಎಲ್ಲರಿಗೂ ಒಂದು ಅವಕಾಶ ಇವತ್ತು ಕ್ರಿಯೇಟೆಡ್ ಆಗಿದೆ ಅಂತ ಹೇಳಿದ್ರೆ ಇಟ್ಸ್ ಅಬೌಟ್ ಪ್ರೈವೇಟ್ ಜಾಬ್ಸ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್. ಸೊ ನಮಗೆ ಒಂದು ಅಪರ್ಚುನಿಟಿ ಸಿಕ್ಕಿದೆ ಫಾರ್ UPSC ಕೋಚಿಂಗ್ ಇನ್ಸ್ಟಿಟ್ಯೂಟ್. ಈಗ ಸರ್ಕಾರ ಆಲ್ಮೋಸ್ಟ್ 56,000 ನೋಟಿಫಿಕೇಶನ್ ಅನೌನ್ಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈ ವರ್ಷಕ್ಕೆ ನಮಗೆ ನಿಯರ್ಲಿ 10 to 15,000 ಅಂತೂ ಫಾರ್ ಶೋರ್ ಆಗುತ್ತೆ. ಬಿಕಾಸ್ KPSC ಮೊನ್ನೆ ಅನೌನ್ಸ್ ಮಾಡಿದ್ದಾರೆ. ಗ್ರಾಮೀಣ ಭಾಗದಿಂದ ಬರಬೇಕು ಸ್ಟೂಡೆಂಟ್ಸು ಅನ್ನೋದು ಒಂದು ಇದು. ಆದರೆ ಮೋಸ್ಟ್ ಆಫ್ ದ ಗವರ್ಮೆಂಟ್ ಎಕ್ಸಾಮ್ಸ್ನ ನಾರ್ತ್ ಕರ್ನಾಟಕದವರು ಯೂಟಿಲೈಸ್ ಮಾಡ್ಕೊಳ್ತಿದ್ದಾರೆ. ವೈ ದೇ ಆರ್ ಯೂಟಿಲೈಸಿಂಗ್? ದೇ ಹ್ಯಾವ್ ಮೋರ್ ಅವೇರ್ನೆಸ್, ದೇ ಹ್ಯಾವ್ ಮೋರ್ ಹಂಗರ್. ಸೊ ಹಂಗರ್ ನಮ್ಮ ಕಡೆ ಇಲ್ವಾ? ಸೊ ಹಿಯರ್ ದೇ ಹ್ಯಾವ್ ಮೋರ್. ಅದು ಅನುಕೂಲನೂ ಕೂಡ ಯಾವ್ದು ಸೂಕ್ತ ಅಂತಾನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಕೆಲವು ಒತ್ತಡಗಳು ಇದ್ದೇ ಇರುತ್ತೆ. ಮನೆಯಲ್ಲಿ ಇರಬೇಕು, ಮನೆ ಹತ್ರ ಇರಬೇಕು, ಒಂದು ಮನೆಯಲ್ಲಿ ಇವರಿಬ್ರು ನೋಡ್ಕೋಬೇಕಾಗಿದೆ, ತಂದೆ ತಾಯಿ ಒಂದು ಏನೋ ಒಂದು ಇರುತ್ತೆ. ಸೊ ಎಲ್ಲಕ್ಕೂ ಕೂಡ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಿಮ್ಗೆ ಏನ್ ಸೂಕ್ತವಾದಂತಹ ಉದ್ಯೋಗ, ಜೊತೆಗೆ ನಾನು ಕೂಡ ಉತ್ಸಾಹದಿಂದ ಈ ಒಂದು ವೃತ್ತಿಯಿಂದ ಮುಂದುವರಿತೀವಿ ಅಂತ ನೀವು ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಳಿ. ಜೊತೆಗೆ ಐ ಥಿಂಕ್ ಒಂದು ಯುವಕರಾಗಿ ನೀವು ಒಂದ್ ಸ್ವಲ್ಪ ಟ್ರಯಲ್ ಮಾಡ್ಬೋದು. ಯಾಕಂದ್ರೆ ಸಮಯ ಇದೆ, ಒಂದಷ್ಟು ನಿಮಗೆ ತಕ್ಷಣವೇ ಏನು ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಉದ್ಯೋಗ ಬೇಕಾಗಿಲ್ಲ. ಯುವಕರಾಗಿ ಒಂದ್ ಸ್ವಲ್ಪ ಟ್ರಯಲ್ ಮಾಡಿ ನೀವು ಒಂದು ಸಂಘಟನೆ ಮಾಡೋಕೆ ಇಷ್ಟಪಡ್ತೀರಾ ಅಂತ ನೀವು ನೋಡ್ಕೊಂಡು ಮಾಡಿ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಟೈಮ್ ಇದೆ, ಒಂದಷ್ಟು ಟ್ರಯಲ್ ಮಾಡೋದಕ್ಕೆ ನಿಮ್ಗೆ ಟೈಮ್ ಇದ್ದೇ ಇದೆ. ಮತ್ತೆ ಇವತ್ತು ಬೇಕಾದಷ್ಟು ಉದ್ಯೋಗಗಳು ಸಂಸ್ಥೆಗಳು ಬಂದಿದ್ದಾವೆ. ಎಲ್ಲರ ಒಂದು ಅಭಿಪ್ರಾಯ ತಗೊಳ್ಳಿ, ಎಲ್ಲರ ಒಂದು ಏನು ಅವಕಾಶಗಳಿದೆ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ. ನಿಮ್ಗೆ ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂತದ್ದು ಉದ್ಯೋಗ ಅಥವಾ ಯಾವುದೋ ಒಂದು ಜಾಸ್ತಿ ಉತ್ಸಾಹ ಇಲ್ಲದೆ ಇರ್ಬೋದು, ಆದ್ರೆ ನಿಮ್ಗೆ ಅದು ಗೊತ್ತಾಗಿದ್ದ ನಂತರ, ಈ ಮಾಹಿತಿ ಎಲ್ಲ ಗೊತ್ತಾಗಿದ್ದ ನಂತರ ಬಹುಶಃ ಅನ್ಸುತ್ತೆ ಇದೇ ಸೂಕ್ತವಾದಂತಹ ದಾರಿ ಅಂತ ನಿಮ್ಗೆ ಅನ್ಸ್ಬೋದು. ಸೊ ಎಲ್ಲಾನು ಒಂದ್ ಸ್ವಲ್ಪ ಒಂದು ಟ್ರಯಲ್ ಮಾಡಿಕೊಂಡು ಎಲ್ಲ ಕಡೆನೂ ಕೂಡ ಪ್ರಯತ್ನ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಧನ್ಯವಾದ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್.
ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.